ಜಾತಿ ಗಣತಿ ಸಮೀಕ್ಷೆಗೆ ಸಮಸ್ಯೆಗಳ ಸರಮಾಲೆ ಎದುರಾಗಿದೆ. 5 ದಿನಗಳು ಕಳೆದರೂ ಕೂಡ ವಿಘ್ನಗಳಿಗೆ ಮಾತ್ರ ಪರಿಹಾರ ಸಿಗ್ತಾ ಇಲ್ಲ. ಶಿವಮೊಗ್ಗದ ಸಾಗರದಲ್ಲಂತೂ ಗೂಗಲ್ ಮ್ಯಾಪ್ ನಂಬಿಕೊಂಡು ಹೋದ ಶಿಕ್ಷಕಿಯೊಬ್ಬರು ಕೆರೆ ಬಳಿ ಹೋಗಿದ್ದಾರೆ. ಹಾಗಾದ್ರೆ ಏನೆಲ್ಲ ಗೊಂದಲ ಆಗ್ತಾ ಇದೆ, ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ನೋಡೋಣ. ನೆಟ್ವರ್ಕ್ ಸಿಗ್ತಿಲ್ಲ. ನೆಟ್ವರ್ಕ್ ಸಿಕ್ಕ ಕಡೆ ಆಪ್ ಓಪನ್ ಆಗ್ತಿಲ್ಲ. ನೆಟ್ವರ್ಕ್ ಇದ್ದು ಆಪ್ ಓಪನ್ ಆದ್ರೂ ಸರ್ವರ್ ಬಿಸಿ. ಒಂದಲ್ಲ ಎರಡಲ್ಲ 5ನೇ ದಿನವಾದ ಇಂದು ಕೂಡ ಜಾತಿ ಗಣತಿಗೆ 108 ವಿಘ್ನಗಳು ಎದುರಾಗುತ್ತಲೇ ಇದೆ. ಸಮಸ್ಯೆಗಳ ಸರಮಾಲೆಯಲ್ಲಿ ಸಿಲುಕಿ ಶಿಕ್ಷಕರು ಪರದಾಡ್ತಿದ್ದಾರೆ. ಶಿವಮೊಗ್ಗದಲ್ಲಿ ಜಾತಿ ಗಣತಿ ಸಮೀಕ್ಷೆ ಆಪ್ ಕೈಕೊಟ್ಟಿದ್ದು ಶಿಕ್ಷಕರು ಕಂಗೆಟ್ಟು ಹೋಗಿದ್ದಾರೆ. ಕಳೆದ 3 ದಿನಗಳಿಂದ ಒಂದೇ ಒಂದು ಸರ್ವೆ ಆಗಿಲ್ಲ. ಯಾವುದೇ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲವೆಂದು ಶಿಕ್ಷಕಿ ಸುರೇಖ ಹೇಳಿದ್ದಾರೆ. ಇವತ್ತು ಬೆಳಗ್ಗೆ ಕೂಡ ನಾನು 10 ಗಂಟೆಗೆ ಬಂದಿದ್ದೀನಿ. ಇಲ್ಲಿ ಇಷ್ಟೊತ್ತು ತನಕನೂ ಕೂಡ ನಮಗೆ ಸಬ್ಮಿಟ್ ಕೊಟ್ಟರೆ ಫೋಟೋ ತಗೊಳ್ತೀವಿ, ಅಲ್ಲಿಂದ ಮುಂದಕ್ಕೆ ಸಬ್ಮಿಟ್ ಕೊಟ್ಟರೆ ಹೋಗ್ತಾ ಇಲ್ಲ. ಆದರೆ ಈಗ ಆ್ಯಪ್ ನಮಗೆ ಸಪೋರ್ಟ್ ಮಾಡದೇ ಇರೋದ್ರಿಂದ ನಮ್ಮ ಕೆಲಸ ಮುಂದಕ್ಕೆ ಹೋಗ್ತಾ ಇಲ್ಲ. ಕೆಲವರು ನಮಗೆ ತರಬೇತಿ ಕೊಟ್ಟಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಿಗೆ ಫೋನ್ ಮಾಡಿದ್ರೆ ಇವತ್ತು ಆಗೋದಿಲ್ಲ, ಇವತ್ತು ಸರಿ ಇಲ್ಲ ಆ್ಯಪ್ ಅದು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಬಿಟ್ಟರೆ ಮುಂದಿಂದ ಏನು ಅಂತ ಯಾವುದು ಪರಿಹಾರ ಯಾವುದು ಸಿಗ್ತಾ ಇಲ್ಲ. ಇನ್ನು ಸಾಗರ ತಾಲೂಕಿನಲ್ಲೂ ಶಿಕ್ಷಕರು ಹಲವು ಸಮಸ್ಯೆ ಎದುರಿಸುತ್ತಿದ್ದು ತಹಶೀಲ್ದಾರ್ ಕಚೇರಿ ಬಳಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಗಣತಿ ಮಾಡೋ ಶಿಕ್ಷಕರಿಗೆ ಮನೆಪಟ್ಟಿ ವಿತರಿಸಿಲ್ಲ, ಕೇಳಿದ್ರೆ ಗೂಗಲ್ ಮ್ಯಾಪ್ ಬಳಸಿ ಅಂತಾರೆ. ಆದ್ರೆ ನಿನ್ನೆ ಗೂಗಲ್ ಮ್ಯಾಪ್ ಕೆರೆಗೆ ಕರೆದೊಯ್ದಿದೆ ಅಂತ ಶಿಕ್ಷಕಿಯೊಬ್ರು ಅಸಮಾಧಾನ ಹೊರಹಾಕಿದ್ದಾರೆ. ಮನೆಪಟ್ಟಿ ಇಲ್ಲ, ನಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ಜಾಗ ಹುಡುಕ್ರಿ ಹೇಳ್ತಾರೆ. ಗೂಗಲ್ ಮ್ಯಾಪ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿನ್ನೆ ಒಂದು ಕೆರೆ ಮಧ್ಯದಲ್ಲಿ ನಮಗೆ ತೋರಿಸ್ತಿದೆ, ಅಲ್ಲಿ ಮನೆಗಳೇ ಇಲ್ಲ. ಹಾವೇರಿಯಲ್ಲೂ ನೆಟ್ವರ್ಕ್ ಸಮಸ್ಯೆಯಾಗಿ ಶಿಕ್ಷಕರು ಪರದಾಡ್ತಿದ್ದಾರೆ. ಹಾವೇರಿ, ಹಾನಗಲ್, ರಾಣಿಬೆನ್ನೂರು ಸೇರಿ ಹಲವೆಡೆ ಸಮೀಕ್ಷೆಗೆ ಅಡಚಣೆ ಉಂಟಾಗಿದೆ. ಸಮೀಕ್ಷೆಗೆ ಏನು ಹೋಗ್ತಾರೆ ಅಲ್ಲಿ ಆ ಸಂದರ್ಭದಲ್ಲಿ ಏನು ನೆಟ್ವರ್ಕ್ ಸಮಸ್ಯೆಯಾಗಿ ಶಿಕ್ಷಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಯಾವ ರೀತಿ ಶಿಕ್ಷಕರು ಪರದಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗಾಗಿ ಸಬ್ಮಿಟ್ ಮಾಡಿದ್ದಾರೆ, ಆದರೆ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಈಗ ಸಬ್ಮಿಟ್ ಆಗಿದ್ದು ಈ ರೀತಿ ಆಗ್ತಾ ಇದೆ. ಇದು ಏನಾದರೂ ಫೇಲ್ಡ್ ಅಂತ ಬಂತು ಅಂದರೆ ವಾರ್ನಿಂಗ್ ಕೊಡ್ತಾ ಇದ್ದೀಗ. ಈಗ ಮತ್ತೆ ರಿಟರ್ನ್ ಮಾಡುವಂಥ ಪರಿಸ್ಥಿತಿ, ಮತ್ತೆ ಸ್ಟಾರ್ಟಿಂಗಿಂದ ಮಾಡಬೇಕಾದಂಥ ಪರಿಸ್ಥಿತಿ ಈಗ ಶಿಕ್ಷಕರಿಗಿದೆ. ದಾವಣಗೆರೆಯ ಬಹುತೇಕ ಕಡೆ ಜಾತಿ ಸಮೀಕ್ಷೆ ಆರಂಭವಾಗಿಲ್ಲ. ಅಂಗವಿಕಲ ಶಿಕ್ಷಕರನ್ನು ಜಾತಿ ಗಣತಿ ಸಮೀಕ್ಷೆಗೆ ಜಿಲ್ಲಾಡಳಿತ ನೇಮಿಸಿದೆ. ಆದರೆ ಸರ್ವೆ ಕಾರ್ಯಕ್ಕೆ ಹಲವು ಅಡ್ಡಿಗಳುಂಟಾಗ್ತಿದ್ದು ಶಿಕ್ಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಡಿಸಿ ಜಿಎಂ ಗಂಗಾಧರ ಸ್ವಾಮಿಗೆ ಮನವಿ ಸಲ್ಲಿಸಲು ನಿರ್ಧರಿಸಿದ್ದಾರೆ. ರಾಮನಗರದಲ್ಲೂ ಕಳೆದ 4 ದಿನದಿಂದ ಸಮಸ್ಯೆ ಉಂಟಾಗಿತ್ತು. ಆದರೆ ನಿನ್ನೆ ರಾತ್ರಿ ಹೊಸ ವರ್ಷನ್ ಅಪ್ಡೇಟ್ ಮಾಡಿಕೊಂಡಿದ್ದು ಸರ್ವರ್ ವರ್ಕ್ ಆಗ್ತಿದೆ. ಇಂದಿನಿಂದ ಗಣತಿ ಕಾರ್ಯ ಆರಂಭವಾಗಿದೆ. ಇತ್ತ ಕೋಲಾರದಲ್ಲಿ ನಿವೃತ್ತಿ ಹಂತದಲ್ಲಿರೋ ಶಿಕ್ಷಕ ತಂದೆಯ ನೆರವಿಗೆ ಮಗಳು ಧಾವಿಸಿದ್ದಾಳೆ. ತಂದೆಗೆ ಕಣ್ಣು ಸೇರಿ ಆರೋಗ್ಯ ಸಮಸ್ಯೆ ಹಿನ್ನೆಲೆ ಗಣತಿಗೆ ಶಿಕ್ಷಕ ಪ್ರಕಾಶ್ ಮಗಳ ಸಹಾಯ ಪಡೆದಿದ್ದಾರೆ. ನಿನ್ನೆಯಷ್ಟೇ ಸಮೀಕ್ಷೆಗೆ ಗೈರಾದವರ ವಿರುದ್ಧ ಕ್ರಮ ಕೈಗೊಳ್ಳಲು ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿತ್ತು. ಇದೀಗ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನಲ್ಲಿ ಕರ್ತವ್ಯಕ್ಕೆ ಗೈರು ಹಿನ್ನೆಲೆ ಶಿಕ್ಷಣ ಇಲಾಖೆಯ ಅಧಿಕಾರಿ ರಂಗನಾಥ್ ಎಂಬುವರನ್ನ ಸಸ್ಪೆಂಡ್ ಮಾಡಿ ಡಿಸಿ ಆದೇಶಿಸಿದ್ದಾರೆ. ಕೋಲಾರದಲ್ಲಿ ಗುರುವಾರದಿಂದ ತಾಂತ್ರಿಕ ಸಮಸ್ಯೆ ಬಗೆಹರಿದಿದ್ದು ಸಮೀಕ್ಷೆ ನಿಧಾನಗತಿಯಲ್ಲಿ ಸಾಗ್ತಿದೆ. ನಿನ್ನೆ 645 ಸಿಬ್ಬಂದಿ ಸಮೀಕ್ಷೆ ಆಪ್ಗೆ ಲಾಗಿನ್ ಆದ ಹಿನ್ನೆಲೆ 6 ತಾಲೂಕಿನ ಬಿಇಒಗಳಿಗೆ ಡಿಸಿ ಎಂಆರ್ ರವಿ ನೋಟಿಸ್ ನೀಡಿದ್ದಾರೆ. ಜಾತಿ ಗಣತಿ ಗೊಂದಲಗಳು ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಎಲ್ಲಾ ಜಿಲ್ಲೆಗಳ ಡಿಸಿಗಳ ಜೊತೆಗೆ ಸಭೆ ನಡೆಸಿದ್ರು. ಜಾತಿ ಗಣತಿಗೆ ಎದುರಾಗ್ತಿರೋ ಸಮಸ್ಯೆಗಳ ಬಗ್ಗೆ ಆಲಿಸಿದ್ರು. ಗೊಂದಲಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು. ಇವತ್ತಿನಿಂದ ಸರ್ವೆ ಕೆಲಸ ಚುರುಕಾಗಿ ಆಗ್ತದೆ. ಆದರೆ ಈ 4 ದಿನಗಳು ಏನು ಸರಿಯಾದ ರೀತಿಯಲ್ಲಿ ಸರ್ವೆ ನಡೆದಿಲ್ಲ. ಅವುಗಳನ್ನು ಉಳಿದಂಥ ದಿನಗಳಲ್ಲಿ ಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ತಾಂತ್ರಿಕ ದೋಷ ಸಮಸ್ಯೆಗಳಿಂದ 22, 23, 24, 25 ಸರ್ವೆ ಕಾರ್ಯ ಕುಂಠಿತ ಆಗಿತ್ತು. 90ಕ್ಕಿಂತ ಹೆಚ್ಚು % ಪರಿಹಾರ ಆಗಿದ್ದಾವೆ. ಇನ್ನು ಉಳಿದಿರ್ತಕ್ಕಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ. ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ರಿವ್ಯೂ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಬೇಕು. ಏನಾದ್ರು ಸಮಸ್ಯೆಗಳಿದ್ರೆ ಕೂಡಲೇ ಅದನ್ನು ಬಗೆಹರಿಸಬೇಕು. ಮತ್ತೆ ನಿಗದಿತ ಸರ್ವೆ ಕೆಲಸವನ್ನ ಮಾಡಿದಾರಾ ಇಲ್ವೋ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥ ಕೆಲಸ ಮಾಡಬೇಕು. ಸರ್ಕಾರ ಸದ್ಯ ಜಾತಿ ಗಣತಿ ಸಮೀಕ್ಷೆಗೆ ಎದುರಾಗಿದ್ದ ಸಮಸ್ಯೆಗಳನ್ನ ಬಗೆಹರಿಸಿದೆ. ಅಂದುಕೊಂಡಂತೆ ಸರ್ವೆ ಕಾರ್ಯಗಳನ್ನ ಮುಗಿಸ್ತೇವೆಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಆದರೆ ಶಿಕ್ಷಕರು ಗೊಂದಲದಿಂದ ಮುಕ್ತರಾಗ್ತಾರಾ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.